ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಪತಂಗ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಇವಾಗ ನಿವೃತ್ತಿ ಹೊಂದ್ತಾ ಇದ್ದಾರೆ. ಸೊ ನಮಗೆ ಭಾಳ ಬೇಜಾರಾಗಿದೆ. ನಾನು ಪತಂಗ್ ಸರ್ಗೆ ನೋಡಿದ್ದು ಆ್ಯಸ್ ಎ ಟ್ರೈನಿಯಾಗಿ ನಾನು ನೋಡಿದ್ದು. ಅವರು ನನಗೆ ಕ್ಯಾಲ್ಕುಲೇಷನ್ ಕ್ಲಾಸ್ ಮಾಡಿದ್ದಾರೆ. ನಮ್ಮ ಗುರುಗಳು ಕೂಡ ಅವರು. ನಾನು ಕಲಿಯುವಾಗಿಂದ ಹಿಡಿದು ತದನಂತರ ನಾನು 25 ವರ್ಷ ನಾನು ಕಿರಿಯ ತರಬೇತಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಾಗ ಅವ್ರ ಜೊತೆಯಲ್ಲಿ ನಾನು ಸೇವೆ ಸಲ್ಲಿಸುವ ಭಾಗ್ಯ ನನಗೆ ಸಿಕ್ತು. ನನಗದು ಭಾಳ ಅದೃಷ್ಟವಂತ. ನನ್ನ ಗುರುಗಳ ಜೊತೆಯಲ್ಲಿ ನಾನು ಸರ್ವಿಸ್ ಮಾಡಿದ್ನಲ್ಲ ಅನ್ನೋದಂತು ಅದು ನನಗೆ ಭಾಳ ಖುಷಿ ತಂತು. ಅದ್ರ ಜೊತೆಗೆ ಮತ್ತು ನಮ್ಮ ಗುರುಗಳು ಆವಾಗ ಪತಂಗ್ ಸರ್ ಅವರು ಪ್ರಮೋಷನ್ ಆದರು, ಪ್ರಿನ್ಸಿಪಲ್ ಆದರು. ನಾವು ಅವ್ರು ನೋಡಿ ಅದು ಖುಷಿ ಪಟ್ವಿ. ತದನಂತರ ನಮ್ಮ ಡಿಪಾರ್ಟ್ಮೆಂಟು ನಮಗೂ ಕೂಡ ಪ್ರಮೋಷನ್ ಮಾಡ್ತು. ಮತ್ತು ಆ ಭಾಗ್ಯನೂ ನನಗೆ ಪ್ರಾಚಾರ್ಯರಾಗಿ ಸರ್ ಜೊತೆಯಲ್ಲಿ ಕೆಲಸ ಮಾಡೋ ಭಾಗ್ಯನೂ ನನಗೆ ಬಂತು. ಇಂಥ ಒಂದು ಅನುಭವ ಎಲ್ಲರಲ್ಲೂ ಬರಲ್ಲ. ಬಟ್ ನನಗೊಂದು ನನ್ನ ಭಾಗ್ಯ. ನಾನು ನಮ್ಮ ಗುರುಗಳ ಜೊತೆಯಲ್ಲಿ ಎಷ್ಟೋ ವರ್ಷ ಸರ್ವಿಸ್ ಮಾಡಿದೆ. ಮತ್ತು ಅದ್ರ ಜೊತೆಗೆ ಪ್ರಾಚಾರ್ಯರಾಗೂ ಕೂಡ ನಾನು ಕಾರ್ಯನಿರ್ವಹಿಸೋಕ್ಕೆ ಒಂದು ಅನುಕೂಲ ಬಂತು. ನನಗೆ ಭಾಗ್ಯ ಅಂತ ತಿಳ್ಕೊಳ್ತೀನಿ. ಇಂಥ ಭಾಗ್ಯ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಅನುಭವ ಬರಬೇಕು. ಗುರುಗಳ ಜೊತೆಯಲ್ಲಿ ಸರ್ವಿಸ್ ಮಾಡುವಂಥ ಅನುಭವ ಸಿಗಲಿ ಅಂತ ನಾನು ಹಾರೈಸುತ್ತಾ, ಮತ್ತು ಸರ್ ಜೀವನದಲ್ಲಿ ಆರೋಗ್ಯ ಭಾಗ್ಯ ಅವ್ರಿಗೆ ಸಿಗಲಿ, ಅವರು ಒಳ್ಳೆಯದಾಗಲಿ ಅಂತ ಹೇಳಿ, ಅವರ ನಿವೃತ್ತಿ ಜೀವನ ಮುಂದೆ ಸುಗಮವಾಗಿ ಸಾಗಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ. ಹಲೋ, ನಾನು ಪ್ರತಿಮಾ. ನಾನು ಮೋಹನ್ ಅವ್ರ ತಂಗಿ. ಹಲೋ, ನಾನು ಶ್ರೀನಿವಾಸ್, ಮೋಹನ್ ಅವ್ರ ಬ್ರದರ್ ಇಲ್ಲ. ಹ್ಯಾಪಿ ರಿಟೈರ್ಮೆಂಟ್. ನಮಸ್ಕಾರ, ನಾನು ಮೋಹನ್ ಪತಂಗ್ ಅವರ ಮಗಳು ಪ್ರಕೃತಿ. ನಾನು ಅವ್ರ ಮಗ ಪ್ರಜ್ವಲ್. ಬಾಬಾ ನಮಗೆ ಸ್ಕೂಲ್, ಕಾಲೇಜ್ ಅಥವಾ ಈಗ ಇವನ್ ಕೆಲಸ ಒಳಗೂ ಎವ್ರಿ ಡೇ ಸಣ್ಣ ಥಿಂಗ್ಸ್ ಇರಲಿ, ಏನಾರು ಇರಲಿ, ಎಲ್ಲದಕ್ಕೂ ಗೈಡೆನ್ಸ್ ಕೊಟ್ಟಾರ. ಆಮೇಲೆ ಎನ್ಕರೇಜ್ಮೆಂಟ್ ಕೊಟ್ಟಾರ. ಈಗೂ ನಾವು ಏನಾದರೂ ದಿವಸ ನಾವು ಮಾಡೋ ಕೆಲಸ ಒಳಗೆ ಏನಾದರೂ ಪ್ರಾಬ್ಲಮ್ ಬಂದರೂ ಅವ್ರ ಕಡೆ ಹೋಗಿ ಕೇಳ್ತೇವೆ, ಅವ್ರ ಗೈಡೆನ್ಸಿಗೆ ಕೇಳ್ತೇವೆ. ಅವ್ರು ನಮಗೆ ಚಲೋ ಶಿಕ್ಷಣ ನೀಡಿ ಒಳ್ಳೆ ಅಭ್ಯಾಸ ಮಾಡಿಸಿ ಈಗ ಇಂಜಿನಿಯರ್ಸ್ ಅಂತ ಮಾಡೋದು. ನಾವೊಂದು ಸ್ಟೋರಿ ಹೇಳ್ಬೇಕಂತ ಅಂದ್ಕೊಂಡಿನಿ. 10th ಸ್ಟ್ಯಾಂಡರ್ಡ್ ಪ್ರಿಪ್ರೇಟರಿ ಎಕ್ಸಾಮ್ ಒಳಗೆ ನಂಗೆ ಮ್ಯಾಥ್ಸಿಗೆ ಬರೀ 40 ಮಾರ್ಕ್ಸ್ ಬಿದ್ದಿದ್ದು, ಜಸ್ಟ್ ಪಾಸ್ ಆಗಿದ್ದೆ. ಇನ್ನು 15 ದಿವಸಕ್ಕೆ ಬೋರ್ಡ್ ಎಕ್ಸಾಮ್ ಇತ್ತು ನಂದು. ಅವ್ರು ನನಗೆ ಫುಲ್ ಕರೆಕ್ಟಾಗಿ ಓದಿಸಿ ಚೆಂದಂಗೆ ಎಲ್ಲ ಸಮ್ಸ್ ಎಲ್ಲ ಮಾಡಿಸಿ, ಪ್ರಾಬ್ಲಮ್ಸ್ ಮಾಡಿಸಿ ನನಗೆ 100 ತೊಗೊಂಡು ಮಾಡಿದ್ರು ಮ್ಯಾಥ್ಸ್ ಒಳಗೆ. ಬರೀ ಅಭ್ಯಾಸ ಅಷ್ಟೇ ಅಲ್ಲ, ಎಜುಕೇಷನ್ ಅಷ್ಟೇ ಅಲ್ಲ, ಏನಾದರೂ ಫನ್ ಆ್ಯಕ್ಟಿವಿಟೀಸ್ ಅಥವಾ ನಾವೇನಾದರೂ ಪಿಕ್ಚರ್ ಹೋಗ್ಬೇಕು, ಎಲ್ಲರೇ ಟ್ರಿಪ್ ಹೋಗ್ಬೇಕು ಹಂಗಂದ್ರೂ ಅವ್ರು ಎನ್ಕರೇಜ್ನ ಮಾಡ್ತಾರೆ. ಹೋಗ್ಬರ್ರಿ, ಫ್ರೆಂಡ್ಸ್ ಜೊತೆ ಹೋಗ್ಬರ್ರಿ, ಅಡ್ಡಾಡಿ ಬರ್ರಿ, ನೋಡ್ರಿ ಅಂತಲೇ ಹೇಳ್ತಾರೆ. ಸೊ ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ಎಲ್ಲ ನಮ್ಮದು ಫನ್ ಆ್ಯಕ್ಟಿವಿಟೀಸ್ ಒಳಗೂ ಎನ್ಕರೇಜ್ ಮಾಡ್ತಾರೆ. ಅವ್ರು ನಮಗೆ ಹೇಳ್ಕೊಟ್ಟಿದ್ದು ಶಿಸ್ತಿನ ಮಾತು ಎಲ್ಲ ಈಗ ಆಫೀಸ್ ಒಳಗಾತ ಎಲ್ಲ ಹೆಂಗಿರ್ಬೇಕಂತಂದೆಲ್ಲ ಹೇಳ್ಕೊಟ್ಟಾರೆ. ನಮಸ್ಕಾರ ಪತಂಗ್ ಸರ್ದು ರಿಟೈರ್ಮೆಂಟ್ ಅಂದರೆ ನಮ್ಗೆ ಭಾಳ ಬೇಜಾರದ ಒಂದು ಸಂಗತಿ. ಯಾಕಂದರೆ ಅವರು ಎಷ್ಟು ಆತ್ಮೀಯರಾಗಿದ್ರು ಅಂದರೆ ಅವರು ಒಂದು ವಾರ ರಜಾ ಹೋಗ್ತಾರೆ ಅಂತಂದ್ರೆ ನಮಗೆ ಅದು ಸಹಿಸಕ್ಕಾಗಿದ್ದಿಲ್ಲ. ಬೇಡ ಸರ ಹೋಗ್ಬೇಡ್ರಿ ಅಂತಿದ್ವಿ. ಅವ್ರ ವೈಯಕ್ತಿಕ ಕೆಲಸಕ್ಕೂ ನಾವು ಬಿಡ್ತಾ ಇದ್ದಿದ್ದಿಲ್ಲ.
ಅಷ್ಟರ ಮಟ್ಟಿಗೆ ನಾವು ಆತ್ಮೀಯರಾಗಿದ್ವಿ. ಅವ್ರಿಗೆ ಅಧಿಕಾರಿ ಅದೇನಂತೇಳಿ ಒಂದು ಅಹಂ ಇದ್ದಿದ್ದಿಲ್ಲ ಅವರಿಗೆ. ಎಲ್ಲರ ಜೊತೆಯೂ ಮಿಂಗಲ್ ಹಾಕಿದ್ರು. ತರಬೇತಿದಾರರಾಗಲಿ ಯಾವುದೇ ಫಂಕ್ಷನ್ ಆಗಲಿ ಒಟ್ಟು ಅಹಂ ಇದ್ದಿದ್ದಿಲ್ಲ, ನಾವು ಪ್ರಿನ್ಸಿಪಾಲ್ ಅಧಿಕಾರಿ ಇದ್ದೀನಿ ಅಂತೇಳಿ. ಆಮೇಲೆ ಅವ್ರದ್ದೊಂದು ಗುಣ ಅಂತಂದರೆ ಅವರು ಒಟ್ಟು ಏನಪ್ಪ ಅಂತಂದ್ರೆ ಅವರಿಗೆ ಸ್ಟ್ರೆಸ್ ಅನ್ನೋದು ಇದ್ದಿದ್ದಿಲ್ಲ. ಯಾವುದೇ ಕೆಲಸ ಆಗಲಿ, ನಾವು ಎಷ್ಟೇ ದೂರ ಹೋಗಿ ಬಂದರೂ ಸ್ವಲ್ಪ ಸ್ಟ್ರೆಸ್ ಆಗಿದೆ, ನಮಗೆ ಈ ಕೆಲಸ ಸಾಕಾತು ಅಂತ ಒಂದು ಮಾತು ಬಂದಿಲ್ಲ ಅವ್ರ ಹತ್ರ. ಅದೊಂದು ನನಗೆ ಗುಣ ಅವರಲ್ಲಿ ಒಳ್ಳೇದು ಕಾಣ್ತು. ಆಮೇಲೆ ನಮ್ಗೆ ಜೋರಾಗಿ ಬೈಯೋದಾಗಲಿ, ಯಾವುದೇ ಕೆಲಸ ಬರಲಿ ಏನೋ ಬರಲಿ ಕೂಲಾಗಿ ಹೇಳ್ತಿದ್ರು ನಮ್ಗೆ. ಆಮೇಲೆ ಅವರು ತಮಗೆ ಒಂದು ಅನುಭವ ಆದಂಥ ಸರ್ವಿಸ್ನಲ್ಲಿ ಏನೇನಿದ್ವು ಅವನ್ನೆಲ್ಲ ನಮ್ಗೆ ಅದನ್ನು ಒಂದು ಉದಾಹರಣೆ ಕೊಟ್ಟು ನಮ್ಗೆ ಯಾವ ಥರ ನಾವು ವರ್ಕ್ ಮಾಡ್ಬೇಕು ಅನ್ನೋದು ನಮ್ಗೆ ಹೇಳ್ತಿದ್ರು ಅವರು. ಹೀಗಾಗಿ ಅವ್ರದ್ದು ರಿಟೈರ್ಮೆಂಟ್ ಅನ್ನೋದು ನಮಗೊಂದು ಬೇಜಾರಾಗೈತಿ. ಅದನ್ನು ಒಂದು ಕವನದ ಮುಖಾಂತರ ನಾನು ಅವರಿಗೆ ಒಂದು ಅರ್ಪಣೆ ಮಾಡ್ತೀನಿ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ, ಒಡನಾಡಿಯಾದವರು ಒಡಲು ತೊರೆಯುತ್ತಿದ್ದರು, ಇಂದು ನಮ್ಮಿಂದ ಬೀಳ್ಕೊಡೆಕೊಂಡು ಹೋಗುತ್ತೀಯರು. ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ, ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ, ಆಶ್ರಯ ನೀಡಿದ್ದರೂ ನಮಗೆಲ್ಲ ಆಲದ ಮರದಂತೆಯೇ ಇದ್ದರು ಅವರು. ಅಗಲುತ್ತಿಹರದು ಹಾಲುಣಿಸುವ ಕರುವ ಹಸುವ ತೊರೆದಂತೆ, ಮಾನ್ಯರನ್ನ ಇರುವೆ ಗುಣದವರೆಂದು ತಪ್ಪಾಗಲಾರದು. ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು, ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು, ಅದಕ್ಕಾಗೇ ಇವರು ನಮ್ಮೆಲ್ಲರ ಮನಸ್ಸು ಗೆದ್ದದ್ದು. ನಮ್ಮ ಇಲಾಖೆಯ ಮುತ್ತುಗಳಲ್ಲೊಬ್ಬರು ಇವರು. ಅವರು ಎಲ್ಲರೊಂದಿಗೂ ಬೆರೆಯುವರು. ಅಧಿಕಾರಿ ಎನ್ನುವ ಅಹಂ ಇಲ್ಲದವರು, ಯಾವಾಗಲೂ ಅನ್ನುವರು ನೀವೆಲ್ಲ ನನ್ನ ಕುಟುಂಬದವರು. ನಾವು ಪೂಜಿಸುವೆಂದು ನಿಮಗೆ ಯಶಸ್ಸು ಸಿಗಲೆಂದು, ನಾವು ಪ್ರಾರ್ಥಿಸುವು ನೀವು ಸದಾ ಸುಖವಾಗಿರಲೆಂದು. ಹ್ಯಾಪಿ ರಿಟರ್ನ್. ನಾನು ಪ್ರಶಾಂತ್ ಪತಂಗ್, ಮೋಹನ್ ಪತಂಗ್ ಅವರ ಕಿರಿಯ ಸಹೋದರ. ಚಿಕ್ಕ ವಯಸ್ಸಿನಲ್ಲಿಯೇ ನಾವು ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀವಿ. ಹಾಗಾಗಿ ಮೋಹನ್ ಅವರು ಅಣ್ಣನಷ್ಟೇ ಅಲ್ಲ, ನಮಗೆ ತಂದೆ ಪಾತ್ರನೂ ಹೌದು. ಚಿಕ್ಕ ವಯಸ್ಸಿನಿಂದ ಅವರಿಗೆ ತುಂಬ ಜವಾಬ್ದಾರಿಗಳು ಬಂತು. ಅವರು ಎಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಮ್ಮನ ಸೇವೆ ಆಗಿರಬಹುದು, ಅಕ್ಕನ ಮದುವೆ ಆಗಿರ್ಬೋದು, ನನಗೆ ಚೆನ್ನಾಗಿ ಓದಿಸಿ ಇಂಜಿನಿಯರ್ ಮಾಡಿಸಿರೋದಾಗಿರ್ಬೋದು, ಎಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೆಲಸದಲ್ಲಿಯೂ ಕೂಡ ಗೋಕಾಕ್, ಸೌದತ್ತಿ, ಗದಗ ಹಾಗೆ ಬೇರೆ ಬೇರೆ ಊರಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಆದರೂ ಕೂಡ ಅವರು ಫ್ಯಾಮಿಲಿಯನ್ನು ಶಿಫ್ಟ್ ಮಾಡಲಿಲ್ಲ. ಯಾಕೆ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು, ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋಕ್ಕೆ ತೊಂದರೆ ಆಗಬಾರ್ದು ಅಂತ ನಾವು ಟ್ರಾವೆಲ್ ಮಾಡ್ತಿದ್ರು ಹೊರತು ಫ್ಯಾಮಿಲಿಗೆ ತೊಂದರೆ ಕೊಡಲಿಲ್ಲ. ಇವಾಗಲೂ ಕೂಡ 4 ITN ಮ್ಯಾನೇಜ್ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೋ ಅಂತ ನನಗೂ ಗೊತ್ತಿಲ್ಲ. ಯಾವಾಗಲೂ ಆಶ್ಚರ್ಯ ಆಗುತ್ತೆ ನನಗೆ, ಇಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ ಹೇಗೆ ಅಂತ. ಈಗ ನಿವೃತ್ತಿ ಹೊಂದ್ತಾ ಇದ್ದಾರೆ ಅವರು. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ ಕೊಡಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ. ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ನಮಸ್ತೆ ಸರ್. ನಿಮ್ಮದು ರಿಟೈರ್ಮೆಂಟ್ ಬಂದಿದೆಯಲ್ಲ, ಹಾಗಾಗಿ ನಮಗೂ ಒಂಥರ ಬಿಟ್ಕೊಡೋಕ್ಕೆ ಭಾಳ ಬೇಜಾರಿಂದ ಬಿಟ್ಕೊಡ್ಬೇಕಾಗುತ್ತೆ. ನಾನು ಫಸ್ಟ್ ಸರ್ವೀಸಾಗಿ ಬಂದಾಗೆ ನಾನು ಇಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಫಸ್ಟ್ ನೀವೇ ಪ್ರಿನ್ಸಿಪಲ್ ಇದ್ರಿ. ಪುಷ್ಕೋಟಿ ತೊಗೋಬೇಕಂತ ಅಂದ್ಕೊಂಡೇ ಬಂದು ತೊಗೊಂಡಿದ್ದು. ಆದರೆ ಇಲ್ಲಿ ಬಂದಾದಮೇಲೆ ನಿಮ್ಮ ಒಂದು ಹುಡುಗರದು ಆಗಲಿ ಸ್ಟಾಫ್ದಾಗಲಿ ಒಂದು ಕಳಕಳೆ ನೋಡಿದ್ರೆ ಅದು ಭಾಳ ನಮಗೆ ಇಂಪ್ರೆಸಿವ್. ನಮ್ಮಂಥ ಜೂನಿಯರ್ಸಿಗೆ ನೀವೊಂದು ಮಾರ್ಗದರ್ಶನ ಆಗಿ ಒಂದು ಇದು ಮಾಡಿದ್ದೀರಿ. ನಿಮ್ಮಲ್ಲಿ ನೀವು ಯಾವಾಗ ಅದು ಟಿ ವಿಯಲ್ಲಿ DTH ಹಾಕ್ಸಿದ್ರಲ್ಲ, ಅದರಲ್ಲಿ IIT ಚಾನಲ್ಸ್ ಬರ್ತವೆ ಸರ್. ಅದು ನನಗೆ ಗೊತ್ತಿರಲಿಲ್ಲ. ಅದು ಒಂದು ಒಳ್ಳೆ ಪಾಯಿಂಟ್ ನಿಮ್ಮಿಂದ ಕಲಿತೆ ನಾನು. ಆ ಪಾಯಿಂಟು ಎಷ್ಟು ಉಪಯೋಗ ಆಗ್ತಿದೆ ಅಂದರೆ, ನಾನು ಯಾವಾಗ ನಮ್ಮ ಸ್ಟೂಡೆಂಟ್ಸಿಗೆ ಕರ್ಕೊಂಡೋಗಿ ಅವರ IIT ಅವರು ಫ್ರೀಯಾಗಿ 24 hours ನಮ್ಮ ITI ಎಲೆಕ್ಟ್ರಿಷಿಯನು ಮತ್ತು ITI ಫಿಟ್ರು ಎರಡೂ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಅದರಿಂದ ಸುಮಾರು ಒಂದು 10-15 ಪ್ರಾಜೆಕ್ಟ್ಸು ನಾನು ಎಲ್ಲ ಅದರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಅದರಿಂದ ಇಂಥವೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಸರ್. ನಿಮ್ಮಿಂದ ಅವೆಲ್ಲ ಕಲ್ತಿದ್ದೀನಿ. ಆಮೇಲೆ ಸ್ಟೂಡೆಂಟ್ಸು ಅಷ್ಟೇ, ನಿಮ್ಮಂಥ ಒಂದು ಒಳ್ಳೆ ಮಾರ್ಗದರ್ಶನ. ಅವ್ರು ನೀವೆಲ್ಲ ಬಂದಾಗೆಲ್ಲ ಅವರಿಗೆಲ್ಲ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದೀರ. ಹಾಗಾಗಿ ನಿಮ್ಮನ್ನ ಒಂದು ಇವತ್ತು ರಿಟೈರ್ಮೆಂಟ್ ಅಂದರೆ ನಮಗೂ ಭಾಳ ಬೇಜಾರಾಗ್ತಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ಒಂದಿನ ನಾವು ನಿವೃತ್ತಿ ಹೊಂದಲೇಬೇಕು. ಹಾಗಾಗಿ ನೀವು ಮುಂದೆ ನಿವೃತ್ತಿ ಆದಮೇಲೆ ಇನ್ನೂ ಒಂದು ಒಳ್ಳೆಯ ಯಶಸ್ವಿಗೆ ಹೋಗ್ತೀರಿ. ಯಾಕಂದರೆ ಅಷ್ಟು ಸ್ಟೂಡೆಂಟ್ಸು ಮತ್ತು ಅಷ್ಟು ಫ್ಯಾಕಲ್ಟಿ ಸ್ಟಾಫಿಂದ ಅವರಿಂದ ಹಾರೈಕೆ ತೊಗೊಂಡಿದ್ದೀರ ನೀವು.
ಹಾಗಾಗಿ ನಿಮ್ಮ ರಿಟೈರ್ಮೆಂಟ್ ಲೈಫು ಸುಗಮವಾಗಿರಲಿ, ಯಶಸ್ವಿಯಾಗಿರಲಿ ಮುಂದೆ ನಿಮ್ಮ ಲೈಫು ಅಂತೇಳಿ ನಾನು ಒಬ್ಬ ಕಿರಿಯ ತರಬೇತಿ ಅಧಿಕಾರಿ, ನಿಮ್ಮ ಜೂನಿಯರ್ ವಿಶ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ML ಪತಂಗ್ ಸರ್ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಮಹನೀಯರಿಗೆ, ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಮಿತ್ರರಿಗೆ ಬೆಳಗಿನ ಶುಭೋದಯಗಳು. ಇಂದಿನ ಕಾರ್ಯಕ್ರಮ ದ್ವಂದ್ವಮಯವಾಗಿದೆ. ಒಂದು ಕಡೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸುದೀರ್ಘ 37 ವರ್ಷಗಳವರೆಗೆ ಸರ್ಕಾರಿ ಸೇವೆ ಸಲ್ಲಿಸಿದ್ದಾರೆಂಬ ಸಂತಸ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಅನುಭವಿಗಳು, ಸಮಾನ ದೃಷ್ಟಿಕೋನ ಹೊಂದಿದ ಮಗುವಿನಂತಹ ಮುಗ್ಧ ಮನಸ್ಸಿನ ನಿಗರ್ವಿ ಆತ್ಮೀಯ ಅಧಿಕಾರಿಯೋರ್ವರನ್ನು ಅಗಲಬೇಕಲ್ಲ ಎಂಬ ನೋವು ಮತ್ತೊಂದು ಕಡೆ. ಸೇರಿದೆವು ಆ ದಿನ, ಅಗಲುತ್ತಿರುವೆವು ಈ ದಿನ, ನೆನಪೊಂದೇ ಚಿರಸ್ಮರಣೀಯ. ವೃತ್ತಿ ಅಂದ ಮೇಲೆ ನಿವೃತ್ತಿ ಇದ್ದೇ ಇದೆ. ಆದರೆ ಇವರ ನಿವೃತ್ತಿ ತನ್ನ ಸಹಜ ಸರಳತೆಯಿಂದಾಗಿದೆ ವಿವಿಧ ರೂಪ ತಾಳುತ್ತಿದೆ ಎಂದರೆ ತಪ್ಪಾಗಲಾರದು. ಇಂದಿನ ನಾಗಾಲೋಟದಲ್ಲಿ ಸಾಗುತ್ತಿರುವ ತಾಂತ್ರಿಕತೆ, ನಾಗರಿಕತೆಗಳ ಭರದಲ್ಲಿ ಕೆಲವರಿಗೆ ವೃತ್ತಿ ತೃಪ್ತಿ ತಂದರೆ ಇನ್ನೂ ಕೆಲವರಿಗೆ ಅತೃಪ್ತಿಯಾದ ಉದಾಹರಣೆ ಕೇಳ್ತಾ ಇದ್ದೇವೆ. ಆದರೆ ನಮ್ಮ ವಿರೂಪಾಕ್ಷಪ್ಪ ಉಳಪ್ಪ ಬೆಟಗೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಇಂತಹ ವಾತಾವರಣ ಇಲ್ಲ. ಏಕೆಂದರೆ ಯಥಾ ರಾಜ ತಥಾ ಪ್ರಜಾ ಎಂದ ಹಾಗೆ ಶ್ರೀಯುತ ML ಪತಂಗ್ ಸರ್ ಪ್ರಾಚಾರ್ಯರಾಗಿದ್ದ ಅವಧಿ ಒಂದು ರಾಮ ರಾಜ್ಯ ಅಂತ ಹೇಳಬಹುದು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಾಣಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.